ಯಾವುದೇ ಪಾಲಿಲ್ಲ. ಆ ಥರ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಸವಣ್ಣನವರು ಅದನ್ನೇ ಹೇಳಿದ್ದಾರೆ, ಕನಕದಾಸರು ಅದನ್ನೇ ಹೇಳಿದ್ದಾರೆ, ಶಿಶ್ನಾಳ ಶರೀಫರು ಅದನ್ನೇ ಹೇಳಿದ್ದಾರೆ, ಎಲ್ಲ ನಮ್ಮ ಪರಮ ಪೂಜ್ಯರು ಅದನ್ನೇ ಹೇಳಿದ್ದಾರೆ. ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ 74 ವರ್ಷ ಆದರೂ ಅದರಲ್ಲೂ ಸಮಾನತೆ ಇದೆ. ನಿಮ್ದೇನು ಫಸ್ಟ್ ಲೈನ್ ಇದೆಯಲ್ಲ, ನಮ್ಮ ಭಾರತಕ್ಕಾಗಿ ನಮ್ಮ ಯುವ ಜನತೆ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಲಿಂಗ ಸಮಾನತೆ ಸಾಧಿಸಿ. ಇದರಲ್ಲೂ ಈಗಲೂ ಕೂಡ ತಾರತಮ್ಯ ಇದೆ. ಲಿಂಗ ಸಮಾನತೆಯಲ್ಲಿ ಆಗಲಿ, ಸಮಾಜದಲ್ಲಿ ತುಳಿತಕ್ಕೊಳಗಾದಂಥ SC ST ಕೆಳವರ್ಗ ಮೇಲ್ವರ್ಗ ಇವೆಲ್ಲ ಈಗಲೂ ಕೂಡ ಸಮಾಜದಲ್ಲಿ ಅದು ಇನ್ನೂ ಕೊನೆಗಾಣಿಲ್ಲ. ಅದಕ್ಕೆ ಈ NSS ಶಿಬಿರದಂಥ ಶಿಬಿರಗಳು ಕಂಟಿನ್ಯೂ ನಡಿಬೇಕು. ನಿಮ್ದೇನು ಈ ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ ಏನು ಗುರುಗಳ, ಇದನ್ನು ಹಿರೇಮಠ ಗುರುಗಳ ನಿಮ್ಮ ಸಬ್ಜೆಕ್ಟ್ ಇದು ಇಷ್ಟೇ ಸಬ್ಜೆಕ್ಟ್ ಇರ್ತದೆ, ಬೇರೆ ಸೇರಿಸ್ಕೋಬೋದು ಇದ್ರಾಗ ನೀವು. ಅದಕ್ಕೆ ನೀವು ಸಬ್ಜೆಕ್ಟ್ ಸಮಾನತೆ ಸಬ್ಜೆಕ್ಟ್ ಸೇರಿಸ್ಬೇಕು, ಭಾವೈಕ್ಯತೆ ಸಬ್ಜೆಕ್ಟ್ ಸೇರಿಸ್ಬೇಕು. ಈಗೇನಾಗ್ಬಿಟ್ಟಿದ್ದೆ ಅಂತ ಹೇಳಿದ್ರೆ, ನಾವೆಲ್ಲ ಸಮಾಜದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿರುವಂಥ ಒಂದು ವಾತಾವರಣ ಸೃಷ್ಟಿಯಾದರೆ ನಮ್ಮ ದೇಶ ಯಾರಿಗೂ ಈ ಜಗತ್ತಿನಲ್ಲಿ ನಂಬರ್ 1 ಆಗಲಿಕ್ಕೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಿಪೋರ್ಟ್ ಏನಂದ್ರೆ, ನಮ್ಮ ದೇಶ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲಿ ನಂಬರ್ 1 ಆಗಿದೆ ಅಂತೇಳಿ ಯಾವುದೋ ಒಂದು ಪೇಪರಲ್ಲಿ ಓದ್ತಾ ಇದ್ದೆ ನಾವು. ಚೈನಾಗ ಹಿಂದಕ್ಕೆ ನಾವು ಎದಕ್ಕೆ ಜನಸಂಖ್ಯೆಯಲ್ಲಿ ಇವತ್ತು ನಾವು ಜಗತ್ತಿನಲ್ಲಿ ನಂಬರ್ 1 ಬಂದಿದ್ದೇವೆ. ಆದರೆ ಬಹಳಷ್ಟು ವಸ್ತುಗಳಲ್ಲಿ ಇವತ್ತು ನಮ್ಮ ದೇಶದ ಯುವ ಜನತೆ ಇವತ್ತು ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ದೇಶಗಳಿಗೆ ಹೋಗಿ ನಮ್ಮ ಮ್ಯಾನ್ ಪವರ್ ಯುಟಿಲೈಸ್ ಮಾಡ್ಕೊಂಡು ಅವರು ಜಗತ್ತಿನಲ್ಲಿ ನಂಬರ್ 1 ಆಗ್ತಾ ಇದ್ದಾರೆ. ನಾನು ಕೂಡ ವಿದ್ಯಾರ್ಥಿ ದಶೆಯಿಂದ ಸುಮಾರು ನಂದು 2003ಕ್ಕೆ ಡಿಗ್ರಿ ಮುಗಿದಿದೆ. 30 ವರ್ಷ, ನನಗೆ ಒಂದು 42 ವರ್ಷ. ಈಗ ನನಗೆ ಬುದ್ಧಿ ಬಂದಾಗಿಂದ 30 ವರ್ಷದಿಂದ ನಾನು ಓದ್ತಾ ಇದ್ದೀನಿ. ಭಾರತ ದೇಶ ಮುಂದುವರಿಯುತ್ತಿರೋ ದೇಶನ ಆಗೈತಿ ಹೊರತು ಮುಂದುವರೆದಿದ್ದ ದೇಶ ಆಗಿಲ್ಲ. ನಿನ್ನೆ ಪೇಪರ್ನಾಗ ಹೋಗಿದ್ರೆ ಎದರಾಗ ಮುಂದುವರೆದೇವು ನಾವು? ಜನಸಂಖ್ಯೆಯಲ್ಲಿ ಬೇಡ, ಇದಕ್ಕೆ ಮುಂದುವರೆದಿದ್ದೇವೆ. ಅದಕ್ಕೆ ಏನಾಗ್ಬೇಕಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಂಪನ್ಮೂಲಗಳನ್ನು ಹೊಂದಿರುವಂಥ ದೇಶ. ಈಗ ಉದಾಹರಣೆ ಕೊಡ್ತೇನೆ ನಿಮಗೆ. ಭಾರತ ದೇಶದಾಗ ಹಿಮಾಲಯ ಪರ್ವತ ಐತಿ, ಮರುಭೂಮಿನೂ ಅದಾವು, ಐಲ್ಯಾಂಡು ಐತಿ, ಪ್ರಖ್ಯಾತ ನದಿಗಳದಾವು, ಪರ್ವತಗಳದಾವು, ಎಲ್ಲ ರೀತಿಯ ಇಲ್ಲಿ ಏನು ಬೇಕಲ್ಲ ಎಲ್ಲಾನು ಐತಿ. ಈಗ ನೀವು ಕೆಲವೊಂದು ದೇಶಗಳ ಕಡೆ ಹೋಗ್ರಿ, ನೀವು ಆಫ್ರಿಕಾ ಹೋಗ್ರಿ, ಬರೀ ಫಾರೆಸ್ಟೇ ಇರ್ತೈತಿ. ನೀವು ಈ ಕಡೆ ನೀವು ದುಬೈ ಇವೆಲ್ಲ ನೀವು ಗಲ್ಫ್ ರಾಷ್ಟ್ರ ಕಡೆ ಹೋಗ್ರಿ, ಬರೀ ಮರುಭೂಮಿಯಲ್ಲೇ. ನೀವು ಸ್ವಿಟ್ಜರ್ಲ್ಯಾಂಡ್ ಆ ಕಡೆ ಹೋಗ್ರಿ, ಬರೀ ಅಲ್ಲಿ ಐಸ್. ಎಲ್ಲಾನು ದೇವ್ರು ನಮ್ಗೆ ಕೊಟ್ಟಾನ. ಜಗತ್ನ್ಯಾಗ ಏನಾದ್ರೂ ಸ್ವರ್ಗ ಐತಂದ್ರೆ ಅದು ಭಾರತ ದೇಶದಾಗ ಐತಿ. ಈ ಸ್ವರ್ಗವನ್ನು ಹೊಂದಿರುವಂತ ಭಾರತ ದೇಶ ಇವತ್ತು ಬ್ಯಾಡಾಗಿದ್ದ ವಿಚಾರಗಳಿಗೆ ಇವತ್ತು ಪ್ರಸ್ತುತವಾಗಿ ಬ್ಯಾಡಾಗಿದ್ದ ವಿಚಾರಗಳಲ್ಲಿ ಕಾಲಹರಣ ಆಗ್ತಾ ಇದೆ ಹೊರತು ಏನು ನಮ್ಮ ದೇಶಕ್ಕೆ ಶಕ್ತಿ ಕೊಡುವಂತ ವಿಚಾರಗಳಲ್ಲಿ ನಾವು ಇವತ್ತು ನಮ್ಮ ಸಮಯವನ್ನು ವಿನಿಯೋಗ ಮಾಡ್ತಾ ಇಲ್ಲ. ಆದ್ದರಿಂದ ನೀವು NSS ಶಿಬಿರಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿದ್ದೀರಿ, ನಮ್ಮ ದೇಶದ ಮುಂದಿನ ಭವಿಷ್ಯ ನೀವೆಲ್ಲ ಇದನ್ನು ಯೋಚನೆ ಮಾಡಬೇಕು. ಜಗತ್ತು ನಮಗೆ ಹಿಮಾಲಯ ಪರ್ವತ ಕೊಟ್ಟಿದ್ದಾನೆ, ಮರುಭೂಮಿನೂ ಇದೆ, ಸರೋವರಗಳಿದಾವು, ನದಿಗಳಿದಾವು, ಫಲವತ್ತಾದ ಭೂಮಿ ಐತಿ, ಫಾರೆಸ್ಟ್ ಐತಿ. ಜಗತ್ತಿನಲ್ಲಿ ಅತಿ ಹೆಚ್ಚು ನಾವು ಖನಿಜ ಸಂಪತ್ತನ್ನು ಹೊಂದಿದ್ದೇವೆ. ಆದರೂ ಕೂಡ ನಾವು ಜಗತ್ತಿನಲ್ಲಿ ಮುಂದುವರಿಯುತ್ತಿರೋ ದೇಶ ಆಗಿವೆ ಹೊರತು ಮುಂದುವರೆದಿರೋ ದೇಶ ಆಗಿಲ್ಲ. ಜಗತ್ತಿನಾಗ ನಂಬರ್ 1 ದೇಶ ಆಗ್ಬೇಕಂತ ಹೇಳಿದ್ರೆ ಹೊರದೇಶದವ್ರು ಏನ್ ಮಾಡ್ತಾರಂದ್ರೆ, ನಮ್ಮಲ್ಲಿ ಅವರು ಭಿನ್ನಾಭಿಪ್ರಾಯ. ಬ್ರಿಟಿಷರು ಹೋಗೋ ಮುಂದೆ ಸುಮ್ಮನೆ ಹೋಗಿಲ್ಲ, ಅವರು ಇಲ್ಲಿ ಬೆಂಕಿ ಹಚ್ಚಿ ಹೋಗ್ಯಾರ, ಅವರು ಇಲ್ಲಿ ದಿಕ್ಕಾದಿವಾಳಿ ಮಾಡೇ ಹೋಗಿದ್ದಾರೆ. ಆದ್ರೆ ನಾವು ನಮ್ಮ ದೇಶ ಇವತ್ತು ಮುಂದುವರಿಬೇಕಂದ್ರೆ ಹೆಣ್ಣು ಗಂಡು ಹೆಂಗೆ ಸಮಾನ ಕಾಣ್ತೀವಿ ಅದೇ ತರ ನಮ್ಮ ಒಂದು ಈಗ ನಿಮ್ಮ ಮೆಳಗಟ್ಟಿ ಗ್ರಾಮದಲ್ಲಿ ಯಾವುದೋ ಸಮಾಜ ಇರಲಿ, ಮೇಲ್ ಸಮಾಜ ಇರಲಿ, ಕೀಳ್ ಸಮಾಜ, ಯಾವುದೇ ಸಮಾಜ ಇರಲಿ, ಎಲ್ಲರಿಗೆ ನಾವು ಎಲ್ಲಿವರೆಗೆ ಸಮಾನರಾಗಿ ನೋಡೋದಿಲ್ಲ ಅಲ್ಲಿವರೆಗೆ ಈ ದೇಶ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ತಾವೆಲ್ಲ ಮುಂದಿನ ನಮ್ಮ ದೇಶದ ಭವಿಷ್ಯ. ತಾವೇನೈತಲ್ಲ ಈ ಒಂದು ಶಾಲೆಯಲ್ಲಿ ಎಲ್ಲರೂ ಕೂಡಿ ಕಲಿತೀರಿ. ನೀವು ಯಾರಿಗೂ ಹೆಚ್ಚು ಕಡಿಮೆ ನೋಡೋದಿಲ್ಲ, ಎಲ್ಲರಿಗೂ ಸಮಾನವಾಗಿ ನೋಡುವಂತ ಪದ್ಧತಿ ನಮ್ಮ ಸಂವಿಧಾನ ಕೊಟ್ಟಿದೆ. ಅದೇ ತರ ನೀವು ಶಾಲೆ ಮುಗಿದ ಮೇಲೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ದೊಡ್ಡ ಹುದ್ದೆ ಹೋಗ್ತೀರಿ. ಇವತ್ತು AC ಆಗ್ಬೋದು, ತಾವು DC ಆಗ್ಬೋದು. ಈಗ ನೀವು ನಾನು MLA ಆಗ್ತೇನೆ ಅಂತೇಳಿ ಕನಸು ಕಂಡವಲ್ಲ. ನಾನು ಕೂಡ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದವ. ಇವತ್ತು ಯಾವುದೋ ಒಂದು ಹೋರಾಟದ ಮುಖಾಂತರ ಬಂದೆ, ನನಗೂ ದೇವ್ರ ಅವಕಾಶ ಕೊಟ್ಟ, ನಾನು ಇವತ್ತು ಶಾಸಕನಾಗಿದ್ದೇನೆ. ಈ ನಮ್ಮ ಮನೆಯಲ್ಲಿ ಯಾರು MLA ಆಗಿಲ್ಲ, ಯಾರಾಗಿಲ್ಲ, ನಾನು ಫಸ್ಟ್ ಆಗಿದೆ MLA. ತಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ ಆಗ್ಬೋದು. ತಮ್ಮ ಮುಂದೆ ನಿದರ್ಶನ ನಾನೇ.
ನಾನು ಒಬ್ಬ ಸಣ್ಣ ಗ್ರಾಮೀಣ ಮಟ್ಟದಲ್ಲಿ ಹುಟ್ಟಿ 3 ಟೈಮ್ ನ್ಯಾಷನಲ್ ಚಾಂಪಿಯನ್ ಆಗಿದ್ದೆ ನಾನು ಬಾಕ್ಸಿಂಗಲ್ಲಿ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಭಾಗವಹಿಸಿ 2003ರಲ್ಲಿ ಭಾರತವನ್ನು ನಾನು ಥೈಲ್ಯಾಂಡಲ್ಲಿ ಪ್ರತಿನಿಧಿಸಿದ್ದೆ. ನಂತರ ನಮ್ಮ ತಂದೆಯವರ ಅಕಾಲಿಕ ನಿಧನ ಆಯಿತು, ರಾಜಕಾರಣ ಚಾಲೂ ಆಯಿತು. ಇವತ್ತು ತಮ್ಮ ಮುಂದೆ ತಮ್ಮ ಶಾಸಕನಾಗಿ ಇವತ್ತೇ ಬಂದಿದ್ದೇನೆ. ನನ್ನ ಮಕ್ಕಳಿಗೆ ಹೇಳ್ತೇನೆ, ನಿಮಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹಿಸ್ಟ್ರಿ, ಸಾವಿತ್ರಿಬಾಯಿ ಫುಲೆ ಅವ್ರ ಹಿಸ್ಟ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಬೀದಿ ದೀಪದ ಮೇಲೆ, ಚುಮ್ನಿ ದೀಪದ ಮೇಲೆ ಕುತ್ಕೊಂಡು ಅವರು ಕಲಿತು ಶಾಹು ಮಹಾರಾಜರ ಒಂದು ಸಪೋರ್ಟ್ ತಗೊಂಡು ಹೊರದೇಶಕ್ಕೆ ಹೋಗಿ ವಿದ್ಯೆಯನ್ನು ಪಡ್ಕೊಂಡು ಅವರು ನಮ್ಮ ಭಾರತದ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ದೇಶದ ಒಂದು ಸಂವಿಧಾನವನ್ನು ಬರೆದು ಇವತ್ತು ಅವರಂತ ಸಂವಿಧಾನ ಬರೆಯಕ್ಕೆ ಮತ್ತೊಂದು ಅಂಬೇಡ್ಕರ್ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸಾಧನೆ ಮಾಡಬೇಕಂತೇಳಿ ನಿಮ್ಮಲ್ಲಿ ಛಲ ಬೇಕು, ಸಾಧನೆ ಮಾಡಬೇಕಂತೇಳಿ ನಿಮ್ಮಲ್ಲಿ ಒಂದೊಂದು ದೃಢ ನಿರ್ಧಾರ ಬೇಕು. ಅದನ್ನು ಮಾಡಿದರೆ ನೀವು ಮುಂದಿನ ದಿನಗಳಲ್ಲಿ ನೀವು ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಜೆಯಾಗಿ ನಾಗರಿಕರಾಗಿ ಮಾಡಬಹುದು ಅನ್ನೋಂಥ ಮಾತನ್ನು ಹೇಳ್ತೀನಿ. ಮತ್ತು ಗ್ರಾಮ ಪಂಚಾಯಿತಿಯವರಿಗೆ ಒಂದು ವಿಶೇಷವಾಗಿ ನಾನು ಮನವಿ ಮಾಡ್ತೀನಿ, ಇದೇನು ಗ್ರೌಂಡ್ ಇದೆ ಇದು ತಮ್ಮ ಹಂತದಲ್ಲಿ ಬರ್ತೈತಿ. ಯಾಕಂದ್ರೆ ನಮ್ಮ ಮಕ್ಕಳು ಆಟ ಆಡೋ ಟೈಮ್ನಾಗ ಏನೋ ಹುಳ ಹುಪ್ಪಡಿ ಬರಬಾರ್ದು, ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ನಿಮ್ದೆಷ್ಟು ಕ್ಯಾಂಪಸ್ ಐತಿ ಅಷ್ಟು ಕ್ಯಾಂಪಸ್ಸನ್ನು ತಾವು ಕ್ಲೀನ್ ಮಾಡಿಸಿ ಒಳ್ಳೆ ಗಿಡ ಹಚ್ಚಿರಿ. ಅಲ್ಲಿ ಗಂಧದ ಗಿಡ ಹಚ್ಚಿರಿ, ಗಂಧದ ಗಿಡ ಕೊಡ್ತೇವೆ ನಿಮಗೆ. ಸಾಗವಾನಿ ಗಿಡ ಹಚ್ಚಿರಿ, ಸಾಗವಾನಿ ಅಷ್ಟೇನು ಬ್ಯೂಟಿಫುಲ್ ಬರೋದಿಲ್ಲ, ಅದು ಒಳ್ಳೆ ಗಿಡಗಳನ್ನು ಹಚ್ಚಿ ಒಳ್ಳೆ ಸೌಂದರ್ಯ ಇದು ಯಾರು ಬಯಲ್ಸೀಮೆ ಅನ್ನೋದಿಲ್ಲ ಅಂತ ಕಾಣದೈತಿ ಇದು. ಮತ್ತು ಜೊತೆಗೆ ಈ ಸೊತ್ತು ಉತ್ತಾರ ಇದನ್ನೇನು ಮಾಡ್ಬೋದಲ್ಲ, ಇದೇನು ದೊಡ್ಡ ವಿಚಾರ. ಯಾವುದು ಏನೇ ಮಾಡಿಸಿರಲ್ಲ ಅಲ್ಲ, ಈ ಸುತ್ತ ಉತ್ತಾರ ಅವಶ್ಯಕತೆ ಏನಿದೆ ಇದಕ್ಕೆ ಶಾಲೆಗೆ? ರಿಕ್ವೈರ್ಡ್ ಬಿ ಅವರ ರಿಕ್ವೈರ್ಡ್ ಇದೆಯಾ ಏನೇ ಮಾಡೋದು? RTC ಎಷ್ಟೈತಿ? 2, 4, 3 ಎಷ್ಟು ಜಾಗ? 2 ಎಕರೆಗಿಂತ ಭಾಳ ಇದೆಯಪ್ಪ ಇದು. ತಹಸೀಲ್ದಾರ್ ಸಾಹೇಬರು ಅನ್ಫಾರ್ಚುನೇಟ್ಲಿ ಇಲ್ಲೇ ಬಂದಿದ್ದಾರೆ, BO ಅವರು ಇಲ್ಲೇ ಇದ್ದಾರೆ. ಸರ್ ಇದನ್ನು ಹದ್ದುಬಸ್ತು ಮಾಡಿಸಿ ಅದು ಎಷ್ಟು ಎಕರೆ ಇದೆ ಏನು ನೋಡಿ ಅದನ್ನು ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಮಾನ್ಯ AC ಸಾಹೇಬರು ಇದ್ದಾರೆ, ಇದನ್ನು ಸ್ವಲ್ಪ ದುರಸ್ತಿ ಮಾಡಿಕೊಡುವಂಥ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಜೊತೆಗೆ ಈ ಗ್ರಾಮಕ್ಕೆ ಪ್ರೌಢಶಾಲೆಯನ್ನು ಕೇಳಿದ್ದಾರೆ ನಮ್ಮ ಹಿರಿಯರು. ಅದು ಪ್ರೌಢಶಾಲೆಯ ಏನು ಗೈಡ್ಲೈನ್ಸ್ ಐತಿ ಗೊತ್ತಿಲ್ಲ ನನಗೆ. ಏನು ಸರ್ ಎಲಿಜಿಬಲ್ ಇದೆಯಾ? ಸರ್ಕಾರದ ಮಾರ್ಗಸೂಚಿಗೆ ತಮ್ಮ ಗ್ರಾಮ ಬಂದಿಲ್ಲ ಅಂತ ಹೇಳ್ತಾರೆ. ಆಯ್ತು, ನಾನು ಅದನ್ನು ಮಾರ್ಗಸೂಚಿ ಚೆಕ್ ಮಾಡಿ ಅದರಾಗ ನೀವು ಫಿಟ್ ಆಗ್ತೀರಿ ಅಂತ ಹೇಳಿದರೆ 100% ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಜೊತೆಗೆ ಶಾಲೆಗೆ 2 ಕೊಠಡಿಗಳು ಬೇಕಂತೇಳಿ ನಮ್ಮ ಹಿರಿಯರು ಮನವಿ ಮಾಡಿದ್ದಾರೆ. ಕಂಪ್ಯೂಟರ್ ಶಿಕ್ಷಣ, ಸ್ಮಾರ್ಟ್ ಕಾಲ್ಸ್ ಎಲ್ಲ, ಹೈಟೆಕ್ ಶೌಚಾಲಯ ಎಲ್ಲ ಇದೆ. 2 ರೂಮ್ ಬೇಕಂತ ಹೇಳ್ಯಾರ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ನಮ್ಮ ಶಿಗ್ಗಾಂವ ಸೋಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಊರಾಗ ಇಂಥವ ನೀಲಿ ತಗಡ ಕಾಣ್ತಾವೆ, ಭಾಳ ಕಡೆ ಅದಾವೆ. ಅದೊಂದು ಸುಮಾರು 200-300 ರೂಮ್ ಅವಶ್ಯಕತೆ ಇದೆ ಅಂತೇಳಿ ಹೇಳ್ತಾರೆ. ಸೊ ಈಗೇನಾಗಿಬಿಟ್ಟಿದೆ ಅಂತ ಹೇಳಿದರೆ 5 ಗ್ಯಾರಂಟಿ ಮುಖಾಂತರ 250 ಕೋಟಿ ರೂಪಾಯಿ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದೆ. ನಿಮ್ಮ ಒಂದೊಂದು ಪಂಚಾಯತಿಗೆ ತಿಂಗಳಕ್ಕೆ 1 ಕೋಟಿ ಬರಕತ್ತೈತಿ. 1 crore 250 ಕೋಟಿ ಶಿಗ್ಗಾಂವ ಸೋಂದ್ರ ವಿಧಾನಸಭಾ ಕ್ಷೇತ್ರಕ್ಕೆ 2,000 ರೂಪಾಯಿ ತಿಂಗಳಕ್ಕೆ ಮಹಿಳೆಯರಿಗೆ 10 kg ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಬಸ್ ಫ್ರೀ ಮಾಡಿದ್ದೀವಿ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಕರೆಂಟ್ ಬಿಲ್ ಫ್ರೀ ಕೊಡ್ತಾ ಇದ್ದೀವಿ. ಈ 5 ಯೋಜನೆಗಳ ಮುಖಾಂತರ ಪ್ರತಿ ಗ್ರಾಮ ಪಂಚಾಯತಿಗೆ 1 ಕೋಟಿಗಿಂತ ಹೆಚ್ಚು ದುಡ್ಡು ಬರ್ತಾ ಇದೆ. ನಾನು ಆದಷ್ಟು ಬೇಗ, ಯಾಕಂದ್ರೆ ತುಂಬ 100 ಭಾಳ ಹಳೆಯ ಶಾಲೆ ಅಂತೇಳಿ ಹೇಳ್ತಾ ಇದ್ರು. ಸುಮಾರು ಎಷ್ಟನೇ ಸರ್ ಇದು? ಅದನ್ನು ಮಾಡಿಸ್ತೀನಿ. ಇವೆರಡು ಕೊಠಡಿಗಳನ್ನು ನಾವೀಗ ಒಂದು ಲಿಸ್ಟ್ ಕಳಿಸೋದೀವಿ, ಅದನ್ನು ಕಳಿಸಿ ಆದಷ್ಟು ಬೇಗ ಕೊಠಡಿಗಳನ್ನು ಮಾಡುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿಸ್
ಇದನ್ನು ಕಳಿಸಿದ್ರಾ? ಹೌದಾ? ಓಕೆ, ಅದನ್ನು ಚೆಕ್ ಮಾಡಿ ನಿಮ್ಮ ಗ್ರಾಮಕ್ಕೆ 2 ಕೊಠಡಿಗಳನ್ನು ನಾವು ಕೊಡುವಂಥ ಕೆಲಸ ಮಾಡ್ತೇವೆ. ಯಾಕಂದ್ರೆ ಅತಿ ಹೆಚ್ಚು ಶಿಕ್ಷಣ ಪ್ರೇಮಿಗಳು ಇರುವಂಥ ಗ್ರಾಮ ಇದು. ಅದಕ್ಕೆ ತಮ್ಮ ಶಿಕ್ಷಣ ಪ್ರೇಮಕ್ಕೆ ನಾವು ತಲೆಬಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಏನು ಬೇಕು ಅನ್ನೋಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಯಾವುದೋ ನಾವು AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಎಲ್ಲ ಈ ತಾಲೂಕಿನಲ್ಲಿ 1000 ಮನೆಗಳು ಬ್ಲಾಕ್ ಆಗಿದ್ದಾವೆ. ಎಲ್ಲಿ ಹೋದ್ರು ಜನ 1 ಬಿಲ್ ಆಗೈತಿ 2 ಬಿಲ್ ಆಗೈತಿ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಿನ್ನೆ ಮಧ್ಯಾಹ್ನದಿಂದ ನಾವು ತಹಸೀಲ್ದಾರ್ ಸಾಹೇಬರು, AO ಅವರು, ಶಿಗ್ಗಾಂವ್ ತಹಸೀಲ್ದಾರ್, ಸವನೂರು ಎಲ್ಲರೂ ಕೂಡ್ಕೊಂಡು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೇವೆ. ನಾವು ಏನಾದರೂ ಮಾಡಿ ಆ 1000 ಫಲಾನುಭವಿಗಳೇನು ಬ್ಲಾಕ್ ಆಗಿದ್ದಾವೆ ಬ್ಲಾಕ್ ಓಪನ್ ಮಾಡಿಸಿ 1000 ಮನೆಗಳನ್ನು ಅದನ್ನು ಕಟ್ಟಿಸ್ಕೊಡೋಕ್ಕೆ ನಾವು ನಿನ್ನೇನು ಮೀಟಿಂಗ್ ಕೂಡಿದ್ವಿ, ಇವತ್ತು ಮೀಟಿಂಗ್ ಕೂಡಿ ಇನ್ಕಂಪ್ಲೀಟ್ ಆಗಿತ್ತು. ಮತ್ತೇನೋ ವಿಚಾರ ಇತ್ತು, ಮಾನ್ಯ AC ಸಾಹೇಬರು ಬಂದಿದ್ದಾರೆ, ನಾವು ಅದರ ಬಗ್ಗೆ ಮಾತನಾಡೋದಿದೆ. ಅದಕ್ಕೆ ದಯವಿಟ್ಟು ಅತಿ ಹೆಚ್ಚು ಮಾತನಾಡದೆ ನಮ್ಮನ್ನಿಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲ ಗುರು ಹಿರಿಯರಿಗೆ ನಮ್ಮನ್ನು ಸನ್ಮಾನಿಸಿ ಸತ್ಕರಿಸಿ ತಾವೇನು ಬೇಡಿಕೆ ಹೇಳಿದಿರಿ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಅದನ್ನು ನೆರವೇರಿಸಿದ್ರ ಜೊತೆಗೆ ತಮ್ಮ ಗ್ರಾಮಕ್ಕೂ ಕೂಡ ನಾನು ಈಗಾಗಲೇ ಕೆಲವು ರೋಡುಗಳನ್ನೆಲ್ಲ ಹಾಕಿದ್ದೇನೆ. ನಾನು ಅದರ ಡೀಟೇಲ್ಸ್ ತಂದಿಲ್ಲ, ಕೆಲವೊಂದು ನಿಮ್ಮೂರಿಗೆ ರೋಡನ್ನು ಹಾಕಿದ್ದೇನೆ ನಾನು. ಅದನ್ನು ಕೂಡ ತಮ್ಮ ಗ್ರಾಮಗಳಿಗೆ ಏನು ಬೇಕು ಬೇಡ ಅನ್ನೋಂಥದ್ದನ್ನು ಎಲ್ಲ ಹಿರಿಯ ಮುಖಂಡರ ಕಡೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಿ ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.